ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೇವಲ 2 ಇಂಗ್ರೀಡಿಯೆಂಟ್ಸ್ ಹಾಗೂ 2 ಸ್ಪೂನಷ್ಟು ತುಪ್ಪವನ್ನು ಬಳಸಿ ಕಾಯಿ ಬರ್ಫಿ ಹೇಗೆ ಮಾಡೋದಂತ ನೋಡೋಣ. ಒಣಗಿದ ಕೊಬ್ಬರಿಯನ್ನು ಬಳಸದೆ ಹಸಿ ಕಾಯಿ ಬಳಸಿ ಇದನ್ನು ತಯಾರಿಸಬಹುದು. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ. ಇದನ್ನು ನೀವು ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದರೆ ಒಂದು 10 ದಿನಗಳವರೆಗೆ ಉಪಯೋಗಿಸಬಹುದು. ಫ್ರೆಶ್ ಆಗಿರ್ತದೆ, ಬೇಗ ಹಾಳಾಗುವುದಿಲ್ಲ ಕೂಡ. ಕಾಯಿಯನ್ನು ಮೊದಲೇ ತುರಿದಿಟ್ಟರೆ ಕೇವಲ ಒಂದು 15 ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಇಲ್ಲಿ ಒಂದು 2 ತೆಂಗಿನಕಾಯಿಯನ್ನು ಒಡೆದಿಟ್ಟಿದ್ದೇನೆ. ಇಲ್ಲಿ ಒಣ ಕೊಬ್ಬರಿಯ ಬದಲಾಗಿ ಹಸಿ ತೆಂಗಿನಕಾಯಿಯನ್ನು ಬಳಸಿ ಈ ರೆಸಿಪಿಯನ್ನು ತಯಾರಿಸ್ತಾ ಇದ್ದೇನೆ. ಇದರಲ್ಲಿ ಬಿಳಿ ಭಾಗದ ತುರಿಯನ್ನು ಮಾತ್ರ ಬಳಸಬೇಕು. ಇಲ್ಲಿ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ. ಇದರಲ್ಲಿ ಒಟ್ಟಿಗೆ ಒಂದು 4 ಕಪ್ಪಷ್ಟು ತುರಿಯನ್ನು ನಾವು ಬಳಸ್ತಾ ಇದ್ದೇನೆ. ಒಂದು ನಿರ್ದಿಷ್ಟವಾದ ಅಳತೆಯ ಕಪ್ಪನ್ನು ಬಳಸಿ ಇದರಿಂದ ಒಂದು 4 ಕಪ್ಪಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಸೇರಿಸುವ. ನೀರು ಸೇರಿಸದೆ ಇದನ್ನು ಸಣ್ಣದಾಗಿ ಹುಡಿ ಮಾಡಿಕೊಳ್ಬೇಕು. ನೀವು ಫೈನಾಗಿ ಇದನ್ನು ಹುಡಿ ಮಾಡಿದಷ್ಟು ಬರ್ಫಿಯ ಟೆಕ್ಸ್ಚರ್ ಇದೆಯಲ್ಲ ಫೈನಾಗಿ ಬರ್ತದೆ. ಇಲ್ಲಿ ಹುಡಿ ಮಾಡಿಟ್ಟ ತೆಂಗಿನ ತುರಿಯ ಮಿಶ್ರಣವನ್ನು ಒಂದು ಬೌಲಿಗೆ ಸೇರಿಸಿ ಇಲ್ಲಿಟ್ಟಿದ್ದೇನೆ. ಈ ಬದಿ ಒಂದು ಬಟ್ಟಲಿಗೆ ತುಪ್ಪ ಸವರಿ ಇಡುವ. ಕಾಯಿ ಪಾಕ ತಯಾರಾದ ತಕ್ಷಣ ಬಟ್ಟಲಿಗೆ ಸೇರಿಸಬೇಕಾಗ್ತದೆ. ಹಾಗಾಗಿ ಇದನ್ನು ಮೊದಲೇ ಮಾಡಿಟ್ಟರೆ ಉತ್ತಮ. ಇಲ್ಲಿ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಬೇಕು. ಅಂದರೆ ತೆಂಗಿನ ತುರಿಯ ಅರ್ಧದಷ್ಟು ಸಕ್ಕರೆಯನ್ನು ಬಳಸಬೇಕು. 1 ಕಪ್ ನೀರನ್ನು ಸೇರಿಸಿ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು. ಮೀಡಿಯಂ ಉರಿಯಲ್ಲಿ ಈ ರೀತಿ ಕೈಯಾಡಿಸುತ್ತಾ ಇದನ್ನು ಮಿಕ್ಸ್ ಮಾಡುವ. ಈ ರೆಸಿಪಿಗೆ ಹಾಲು, ಕಡಲೆ ಹಿಟ್ಟು ಏನನ್ನು ಬಳಸಬಾರ್ದು. ಇಲ್ಲಿ ಸಕ್ಕರೆ ಕರಗಿ ಕುದಿಯಲು ಪ್ರಾರಂಭವಾಗಿದೆ. ನೊರೆ ನೊರೆಯಾಗಿ ಬರಲು ಪ್ರಾರಂಭವಾಗಿದೆ. ಇನ್ನೂ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಕಂಟಿನ್ಯೂಸ್ ಆಗಿ ಇದನ್ನು ಮಗಚಬೇಕಾಗಿಲ್ಲ. ಮಧ್ಯ ಮಧ್ಯದಲ್ಲಿ ಇದನ್ನು ಮಗಚಿ ಸಕ್ಕರೆಯ ಮಂದ ಪಾಕ ಆಗುವವರೆಗೆ ಇದನ್ನು ಕುದಿಸಿಕೊಳ್ಬೇಕು. ಈ ರೀತಿ ಸೌಟನ್ನು ಮೇಲಿಂದ ಈಗ ಹಿಡಿದಾಗ ಈ ರೀತಿ ಮೆಲ್ಲನೆ ಇದರ ಹನಿ ಬೀಳಲು ಪ್ರಾರಂಭವಾಗಬೇಕು. ಅಂದರೆ ಸಣ್ಣ ಒಂದೆಳೆಯ ಪಾಕ ಬರಲು ಪ್ರಾರಂಭವಾಗಬೇಕು. ಇಷ್ಟಾಗುವಾಗ ನಾವು ಪುಡಿ ಮಾಡಿಟ್ಟ ತೆಂಗಿನ ತುರಿಯನ್ನು ಇದರಲ್ಲಿ ಸೇರಿಸುವ. ಸಕ್ಕರೆಯ ಒಂದೆಳೆ ಪಾಕ ಬಂದ ನಂತರ ಪುಡಿ ಮಾಡಿಟ್ಟ ತೆಂಗಿನ ತುರಿ ಸೇರಿಸುವುದರಿಂದ ಮಗಚುವ ಸಮಯ ಉಳಿತಾಯವಾಗ್ತದೆ. ತುಂಬ ಹೊತ್ತು ಇದನ್ನು ಮಗಚಬೇಕಾಗಿಲ್ಲ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಗಚುತ್ತಾ ಇರಬೇಕು. ಅರ್ಧ ಸ್ಪೂನಷ್ಟು ಏಲಕ್ಕಿ ಹುಡಿಯನ್ನು ಈ ಸಮಯದಲ್ಲಿ ಸೇರಿಸುವ ಹಾಗೂ ಚೆನ್ನಾಗಿ ಇದನ್ನು ಪುನಃ ಮಗಚಬೇಕು. ಇಲ್ಲಿ ಪಾಕ ಇನ್ನೂ ಸಹ ಗಟ್ಟಿಯಾಗಿ ನೊರೆ ಬರಲು ಪ್ರಾರಂಭವಾಗಿದೆ. ಈ ಥರ ನೊರೆ ಬಂದ ನಂತರ ಒಂದು 2 ರಿಂದ 3 ನಿಮಿಷಗಳ ಕಾಲ ಮಗಚಬೇಕು. ಹಾಗೂ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸಿಕೊಳ್ಬೇಕು. ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ತೆಂಗಿನ ತುರಿ ಸಕ್ಕರೆಯ ಮಿಶ್ರಣ ತಳಬಿಡಲು ಪ್ರಾರಂಭವಾಗಿದೆ. ಒಮ್ಮೆ ತಳಬಿಡಲು ಪ್ರಾರಂಭವಾದ ನಂತರ ಇದನ್ನು ಜಾಸ್ತಿಯಾಗಿ ಮಗಚಬೇಕಾಗಿಲ್ಲ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಆಫ್ ಮಾಡಿದ ತಕ್ಷಣ ಇದನ್ನು ತುಪ್ಪ ಸವರಿದ ಬಟ್ಟಲಿಗೆ ಸೇರಿಸಬೇಕು. ಚೆನ್ನಾಗಿ ಈ ರೀತಿಯಲ್ಲಿ ಇದನ್ನು ತಟ್ಟಿ ಲೆವೆಲ್ ಮಾಡಿಕೊಳ್ಬೇಕು. ಹಾಗೂ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಚಾಕುವಿಂದ ತುಂಡು ಮಾಡುವ. ಹೊತ್ತು ಹೋದ ನಂತರ ಅಥವಾ ತಂದ ನಂತರ ಬಟ್ಟಲಿಂದ ಇದನ್ನು ಸುಲಭವಾಗಿ ತೆಗಿಬಹುದು. ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಸೇರಿಸಿದ ಸಿಹಿಯ ಪ್ರಮಾಣ ಕೂಡ ನೋಡಿ ಕರೆಕ್ಟಾಗಿದೆ. 4 ಕಪ್ ತೆಂಗಿನ ತುರಿಗೆ 2 ಕಪ್ಪಷ್ಟು ಸಕ್ಕರೆ ಇದೆಯಲ್ಲ ಸರಿಯಾದ ಪ್ರಮಾಣ. ತಂದ ನಂತರ ಈ ರೀತಿ ಬಟ್ಟಲಿಂದ ತೆಗೆದು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಜೋಡಿಸುವ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭ ಅಂತ. ಮನೆಯಲ್ಲಿ ಪ್ರಸಾದದ ರೂಪದಲ್ಲಿ ತೆಂಗಿನಕಾಯಿ ಮಿಕ್ಕಿದ್ರೆ ವೇಸ್ಟ್ ಆಗುವ ಬದಲು ಈ ರೀತಿ ಟೇಸ್ಟಿಯಾದ ಬರ್ಫಿಯನ್ನು ತಯಾರಿಸ್ಬೋದು. ತುಂಬ ಸುಲಭ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಕೂಡ ಕೇವಲ 2 ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಶೇರ್ ಮಾಡಿ ಹಾಗೂ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.